ಬಳ್ಳಾರಿ ಗಲಭೆಯ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳ ಗುಂಡಿಗೆ ಬಲಿಯಾದ ರಾಜಶೇಖರ್ ಕೊನೆಯ ದೃಶ್ಯಗಳು ಸಿಕ್ಕಿದ್ದಾವೆ. ಇತ್ತ ಬಳ್ಳಾರಿ ದಳ್ಳೂರಿಯಲ್ಲಿ ಅಧಿಕಾರಿಗಳ ಎತ್ತಂಗಡಿ ಪರ್ವ ಮುಂದುವರೆದಿದೆ. ಖಾಸಗಿ ಗನ್ಮ್ಯಾನ್ ಫೈರಿಂಗ್ಗೆ ರಾಜಶೇಖರ್ ಬಲಿ. ಮೃತ ರಾಜಶೇಖರ್ ಕೊನೆಯ ದೃಶ್ಯ ರಿಪಬ್ಲಿಕ್ಗೆ ಲಭ್ಯ. ಒಂದು ದೃಶ್ಯದಲ್ಲಿ ಡಿವೈಡರ್ ಮೇಲೆ ನಿಂತು ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಮನೆ ಮೇಲೆ ಕಲ್ಲು ತೂರುತ್ತಿರುವ ರಾಜಶೇಖರ್. ಮತ್ತೊಂದು ಸೀನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಪೊಲೀಸರ ಲಾಠಿ ರುಚಿ. ಖಾಸಗಿ ಗನ್ಮ್ಯಾನ್ಗಳಿಂದ ಏಕಾಏಕಿ ಫೈರಿಂಗ್. ರಾಜಶೇಖರ್ಗೆ ಗುಂಡು ತಗುಲಿರುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬಳ್ಳಾರಿ ಬೆಂಕಿಗೆ ರೆಡ್ಡಿ ಬ್ರದರ್ಸ್ ತುಪ್ಪ ಸುರಿದ್ರ ಅನ್ನೋ ಅನುಮಾನ ಸ್ಫೋಟ ಆಗಿದೆ. ಕೇವಲ ಜನಾರ್ದನ್ ರೆಡ್ಡಿ ಮೇಲೆ ಅಲ್ಲ, ಜನಾರ್ದನ್ ರೆಡ್ಡಿ ಮನೆ ಮೇಲೆ ವ್ಯಕ್ತಿಯೊಬ್ಬರು ಗನ್ ಹಿಡಿದು ನಿಂತಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರೆಡ್ಡಿ ಮನೆ ಮೇಲೆ ನಿಂತಿದ್ದ ಗನ್ ಮ್ಯಾನ್ ಕೂಡ ಫೈರಿಂಗ್ ಮಾಡಿಸಿದ್ನ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಬಳ್ಳಾರಿ ದಳ್ಳೂರಿಯ ಮತ್ತಷ್ಟು ವಿಡಿಯೋ ಬಿಡುಗಡೆ. ಬಳ್ಳಾರಿ ದಳ್ಳೂರಿಯ ಮತ್ತಷ್ಟು ವಿಡಿಯೋಗಳನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಜನಾರ್ದನ್ ರೆಡ್ಡಿ ಆಪ್ತ ಪಾಲಣ್ಣ ಸೇರಿ ಕೆಲವು ಬಿಜೆಪಿ ನಾಯಕರು ದೊಣ್ಣೆ ಹಿಡಿದು ಓಡಾಡುವ ವಿಡಿಯೋಗಳನ್ನು ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಕಾಂಗ್ರೆಸ್ ನಾಯಕ ವಿಷ್ಣು ಬೋಯಪಾಟಿ ಮೇಲೆ ಕಾರದ ಪುಡಿ ಎರಚಿ ದಾಳಿ ಮಾಡಿರುವ ದೃಶ್ಯಗಳು ಹಲ್ಚಲ್ ಸೃಷ್ಟಿಸಿದೆ. ಜನಾರ್ದನ್ ರೆಡ್ಡಿ ಮನೆ ಬಳಿ ಫೈರಿಂಗ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಗಲಭೆ ನಡೆದ ಸ್ಥಳಕ್ಕೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬ್ಯಾನರ್ ಅಳವಡಿಕೆ ವೇಳೆ ನಿಯಮ ಉಲ್ಲಂಘನೆ ಆಗಿದೆಯೋ, ಆ ರಸ್ತೆಯ ಅಗಲ ಉದ್ದದ ಬಗ್ಗೆ ಪರಿಶೀಲಿಸಿದ್ದಾರೆ. ಅದು ಪಿಡಬ್ಲ್ಯೂಡಿ ವ್ಯಾಪ್ತಿಯ ರಸ್ತೆಯೋ, ಬ್ಯಾನರ್ ಅಳವಡಿಕೆ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದಾರೆ. ಎಸ್ಪಿ ಆಯಿತು ಈಗ ಐಜಿಪಿ ವರ್ತಿಕಾ ಎತ್ತಂಗಡಿ. ಬಳ್ಳಾರಿ ಗಲಭೆ ಪ್ರಕರಣದಲ್ಲಿ ಮತ್ತಷ್ಟು ಅಧಿಕಾರಿಗಳ ಎತ್ತಂಗಡಿಯಾಗಿದೆ. ಐಜಿಪಿ ವರ್ತಿಕಾ ಕಟಿಯಾರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಡಿಐಜಿಯಾಗಿ ನೇಮಿಸಲಾಗಿದೆ. ಬಳ್ಳಾರಿ ವಲಯದ ಐಜಿಪಿಯಾಗಿ ಡಾ ಹರ್ಷ ಹಾಗೂ ನೂತನ ಎಸ್ಪಿಯಾಗಿ ಸುಮನ್ ಡಿ ಪನ್ನೇಕರ್ ನೇಮಿಸಲಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಗಲಭೆಯ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳ ಗುಂಡಿಗೆ ಬಲಿಯಾದ ರಾಜಶೇಖರ್ ಕೊನೆಯ ದೃಶ್ಯಗಳು ಸಿಕ್ಕಿದ್ದಾವೆ. ಇತ್ತ ಬಳ್ಳಾರಿ ದಳ್ಳೂರಿಯಲ್ಲಿ ಅಧಿಕಾರಿಗಳ ಎತ್ತಂಗಡಿ ಪರ್ವ ಮುಂದುವರೆದಿದೆ. ಖಾಸಗಿ ಗನ್ಮ್ಯಾನ್ ಫೈರಿಂಗ್ಗೆ ರಾಜಶೇಖರ್ ಬಲಿ. ಮೃತ ರಾಜಶೇಖರ್ ಕೊನೆಯ ದೃಶ್ಯ ರಿಪಬ್ಲಿಕ್ಗೆ ಲಭ್ಯ. ಒಂದು ದೃಶ್ಯದಲ್ಲಿ ಡಿವೈಡರ್ ಮೇಲೆ ನಿಂತು ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಮನೆ ಮೇಲೆ ಕಲ್ಲು ತೂರುತ್ತಿರುವ ರಾಜಶೇಖರ್. ಮತ್ತೊಂದು ಸೀನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಪೊಲೀಸರ ಲಾಠಿ ರುಚಿ. ಖಾಸಗಿ ಗನ್ಮ್ಯಾನ್ಗಳಿಂದ ಏಕಾಏಕಿ ಫೈರಿಂಗ್. ರಾಜಶೇಖರ್ಗೆ ಗುಂಡು ತಗುಲಿರುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬಳ್ಳಾರಿ
ಬೆಂಕಿಗೆ ರೆಡ್ಡಿ ಬ್ರದರ್ಸ್ ತುಪ್ಪ ಸುರಿದ್ರ ಅನ್ನೋ ಅನುಮಾನ ಸ್ಫೋಟ ಆಗಿದೆ. ಕೇವಲ ಜನಾರ್ದನ್ ರೆಡ್ಡಿ ಮೇಲೆ ಅಲ್ಲ, ಜನಾರ್ದನ್ ರೆಡ್ಡಿ ಮನೆ ಮೇಲೆ ವ್ಯಕ್ತಿಯೊಬ್ಬರು ಗನ್ ಹಿಡಿದು ನಿಂತಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರೆಡ್ಡಿ ಮನೆ ಮೇಲೆ ನಿಂತಿದ್ದ ಗನ್ ಮ್ಯಾನ್ ಕೂಡ ಫೈರಿಂಗ್ ಮಾಡಿಸಿದ್ನ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಬಳ್ಳಾರಿ ದಳ್ಳೂರಿಯ ಮತ್ತಷ್ಟು ವಿಡಿಯೋ ಬಿಡುಗಡೆ. ಬಳ್ಳಾರಿ ದಳ್ಳೂರಿಯ ಮತ್ತಷ್ಟು ವಿಡಿಯೋಗಳನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಜನಾರ್ದನ್ ರೆಡ್ಡಿ ಆಪ್ತ ಪಾಲಣ್ಣ ಸೇರಿ ಕೆಲವು ಬಿಜೆಪಿ ನಾಯಕರು ದೊಣ್ಣೆ ಹಿಡಿದು ಓಡಾಡುವ ವಿಡಿಯೋಗಳನ್ನ ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಕಾಂಗ್ರೆಸ್ ನಾಯಕ ವಿಷ್ಣು ಬೋಯಪಾಟಿ ಮೇಲೆ ಕಾರದ ಪುಡಿ ಎರಚಿ ದಾಳಿ ಮಾಡಿರುವ ದೃಶ್ಯಗಳು ಹಲ್ಚಲ್ ಸೃಷ್ಟಿಸಿದೆ. ಜನಾರ್ದನ್ ರೆಡ್ಡಿ ಮನೆ ಬಳಿ ಫೈರಿಂಗ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಗಲಭೆ ನಡೆದ ಸ್ಥಳಕ್ಕೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬ್ಯಾನರ್ ಅಳವಡಿಕೆ ವೇಳೆ ನಿಯಮ ಉಲ್ಲಂಘನೆ ಆಗಿದೆಯೋ, ಆ ರಸ್ತೆಯ ಅಗಲ ಉದ್ದದ ಬಗ್ಗೆ ಪರಿಶೀಲಿಸಿದ್ದಾರೆ. ಅದು ಪಿಡಬ್ಲ್ಯೂಡಿ ವ್ಯಾಪ್ತಿಯ ರಸ್ತೆಯೋ, ಬ್ಯಾನರ್ ಅಳವಡಿಕೆ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದಾರೆ. ಎಸ್ಪಿ ಆಯಿತು ಈಗ ಐಜಿಪಿ ವರ್ತಿಕಾ ಎತ್ತಂಗಡಿ. ಬಳ್ಳಾರಿ ಗಲಭೆ ಪ್ರಕರಣದಲ್ಲಿ ಮತ್ತಷ್ಟು ಅಧಿಕಾರಿಗಳ ಎತ್ತಂಗಡಿಯಾಗಿದೆ. ಐಜಿಪಿ ವರ್ತಿಕಾ ಕಟಿಯಾರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಡಿಐಜಿಯಾಗಿ ನೇಮಿಸಲಾಗಿದೆ. ಬಳ್ಳಾರಿ ವಲಯದ ಐಜಿಪಿಯಾಗಿ ಡಾ ಹರ್ಷ ಹಾಗೂ ನೂತನ ಎಸ್ಪಿಯಾಗಿ ಸುಮನ್ ಡಿ ಪನ್ನೇಕರ್ ನೇಮಿಸಲಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಗಲಭೆಯ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳ ಗುಂಡಿಗೆ ಬಲಿಯಾದ ರಾಜಶೇಖರ್ ಕೊನೆಯ ದೃಶ್ಯಗಳು ಸಿಕ್ಕಿದ್ದಾವೆ. ಇತ್ತ ಬಳ್ಳಾರಿ ದಳ್ಳೂರಿಯಲ್ಲಿ ಅಧಿಕಾರಿಗಳ ಎತ್ತಂಗಡಿ ಪರ್ವ ಮುಂದುವರೆದಿದೆ. ಖಾಸಗಿ ಗನ್ಮ್ಯಾನ್ ಫೈರಿಂಗ್ಗೆ ರಾಜಶೇಖರ್ ಬಲಿ. ಮೃತ ರಾಜಶೇಖರ್ ಕೊನೆಯ ದೃಶ್ಯ ರಿಪಬ್ಲಿಕ್ಗೆ ಲಭ್ಯ. ಒಂದು ದೃಶ್ಯದಲ್ಲಿ ಡಿವೈಡರ್ ಮೇಲೆ ನಿಂತು ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಮನೆ ಮೇಲೆ ಕಲ್ಲು ತೂರುತ್ತಿರುವ ರಾಜಶೇಖರ್. ಮತ್ತೊಂದು ಸೀನ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಪೊಲೀಸರ ಲಾಠಿ ರುಚಿ. ಖಾಸಗಿ ಗನ್ಮ್ಯಾನ್ಗಳಿಂದ ಏಕಾಏಕಿ ಫೈರಿಂಗ್. ರಾಜಶೇಖರ್ಗೆ ಗುಂಡು ತಗುಲಿರುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ.